ಈ ಕಡೆ ಬಾಗಲಕೋಟೆಯಲ್ಲಿ ಮೊನ್ನೆ ಯತ್ನಾಳ್ ಬಂದು ಹೋದ್ರು. ಯತ್ನಾಳ್ ಬಂದು ಹೋದ ಮೇಲೆ ಯಡಿಯೂರಪ್ಪನವ್ರು ಬರ್ದೇ ಇದ್ರೆ ಆಗುತ್ತಾ? ಹೆಂಗಿದೆ ಯತ್ನಾಳ್ ಅವ್ರಿಗೂ ಯಡಿಯೂರಪ್ಪನವ್ರಿಗೂ? ನಾಳೆ ಒಂದು ವೇಳೆ ಬಾಗಲಕೋಟೆಯಲ್ಲಿ ಚರಂತಿ ಮಠ ಅವರು ಗೆದ್ದಾರೆ, ಅದ್ರ ಕ್ರೆಡಿಟ್ ಯಾರಿಗೋಗುತ್ತೆ? ಯಡಿಯೂರಪ್ಪನವ್ರು ಹೋಗದೆ ಇದ್ರೆ ಯತ್ನಾಳ್ ಅವ್ರಿಗೆ ಹೋಗುತ್ತೆ. ಯತ್ನಾಳ್ ಅವ್ರಿಗೆ ಹೋದ್ರೆ ಕೇಂದ್ರದಲ್ಲಿ ಒಂದು ರಾಂಗ್ ಮೆಸೇಜ್ ಪಾಸ್ ಆಗಲ್ವಾ? ಸೊ ಯಡಿಯೂರಪ್ಪನವರು ಹೋಗ್ಬೇಕು. ಹಂಗಂತ ಯಡಿಯೂರಪ್ಪನವ್ರಿಗೆ ಶಕ್ತಿ ಸಾಮರ್ಥ್ಯಗಳಿಲ್ವಾ? ಯತ್ನಾಳ್ ಅವ್ರಿಗಿಂತ 100 ಪಟ್ಟು ಶಕ್ತಿ ಸಾಮರ್ಥ್ಯ ಯಡಿಯೂರಪ್ಪನವ್ರಿಗೆ ಇದೆ. ಬಟ್ ಹೋಗ್ಬೇಕಾ ಬೇಡವಾ ಅನ್ನುವಂತ ಟೂರು ಟ್ರಿಪ್ ಪ್ಲಾನ್ ಇಲ್ಲ ಅಂದ್ರೆ ಯತ್ನಾಳ್ ಅವ್ರು ಹೋದ್ಮೇಲೆ ಡೆಫಿನೆಟ್ ಆಗಿ ಅವ್ರು ಹೋಗ್ಲೇಬೇಕು. ಹೀಗಾಗಿ ವಿಜೇಂದ್ರ ಕೂಡ ಹೋಗ್ಲೇಬೇಕು. ಸೊ ಚರಂತಿ ಮಠ ಅವರ ವಿಚಾರದಲ್ಲಿ ಯತ್ನಾಳ್ ಅವರು ಹೋಗ್ತಾ ಒಂದ್ ಮಾತನ್ನ ಹೇಳಿದ್ರು, ನೀನ್ ಆಟಿಟ್ಯೂಡ್ ಚೇಂಜ್ ಆಗ್ಬೇಕು ಅಂತ. ಯಾಕೆಂದ್ರೆ ಅಲ್ಲಿ ಅವರ ಏನು ಉಡಾಫೆ ಮಾತುಗಳು ಮತ್ತು ಸಾರ್ವಜನಿಕರ ಜೊತೆ ಇಂಟರಾಕ್ಷನ್ ಅದೆಲ್ಲ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂತ ಸ್ವತಃ ಯತ್ನಾಳ್ ಅವರು ಚರಂತಿ ಮಠ ಅವ್ರಿಗೆ ಒಂದು ಕಿವಿ ಮಾತು ಹೇಳಿ ಹೋಗಿದ್ದಾರೆ ಅಲ್ಲಿ.